ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರ್ಯ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 65ಗೆ ಸ್ವಾಗತ ಸುಸ್ವಾಗತ. ಸೊ ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವೆ. ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದು ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈನ್ ಮಾಡ್ತಾನೆ ನಿಮಗಾಗಿ. ಓಕೆನಾ? ಸೊ ಇನ್ನಾಗ್ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಕಡೆಯಿಂದ ಆಂಡ್ರಾಯ್ಡ್ 14 ಮೋಸ್ಟ್ ಆಫ್ ದ ಚೇಂಜಸ್ ಚೇಂಜ್ ಮಾಡ್ತಾರೆ ಫೀಚರ್ಸ್ ಅಲ್ಲಿ. ಅದೊಂದು ಎಲ್ಲರಿಗೂ ಇವತ್ತು ಫುಲ್ ಕ್ವಶನ್ ಆಗ್ಬಿಟ್ಟಿದೆ. ಇದಕ್ಕೆ ನನಗೆ ಪರ್ಫೆಕ್ಟ್ಲಿ ಆನ್ಸರ್ ಸಿಕ್ಬಿಟ್ಟಿದೆ. ಇವಾಗ ಪ್ರತಿಯೊಂದು ಬರೋ ಮೊಬೈಲ್ಸ್ ಆಂಡ್ರಾಯ್ಡ್ 13 ಬರ್ತದೆ. ನಮಗೆ ಏನೇ ಕೆಲವು ದಿನದಲ್ಲಿ ಅಂತ ಆಂಡ್ರಾಯ್ಡ್ 14 ರಿಲೇಟೆಡ್ ನಮ್ಗೆ ಏನಂತಂದ್ರೆ ಅಫಿಷಿಯಲ್ ಫೀಚರ್ಸ್ ಹೊರಗೆ ಬಿಡ್ತಾರೆ. ಕೆಲವೊಂದು ಇವಾಗ ಬೀಟಾದಲ್ಲಿ ವರ್ಕಿಂಗ್ನಲ್ಲಿ ಐತೆ. ಓಕೆನಾ? ನೆಕ್ಸ್ಟ್ ನಮಗೆ ಅಫಿಷಿಯಲ್ ಆಗಿ ಇದು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಎಲ್ಲ ಮೊಬೈಲ್ಸ್ ನಮ್ಮಿಂದ ರೋಲ್ಡ್ ಆಗುತ್ತೆ. ಯಾವುದಂದ್ರೆ ಆಂಡ್ರಾಯ್ಡ್ 14 ಆಗ್ಬಿಟ್ಟು. ಸೊ ಅದ್ರಲ್ಲಿ ಮೋಸ್ಟ್ ಆಫ್ ದ ಚೇಂಜಸ್ ಏನು ಮಾಡ್ತಾರಂತೆ, ಏನು ಮಾಡಿದ್ರೆ ಅಂತ ಹೇಳೋದಾದ್ರೆ ಫಸ್ಟ್ ಇದರಲ್ಲಿ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ನಿಮಗೆ ಸಪ್ರೇಟ್ ಕಾಲ್ ಅಂಡ್ ನೋಟಿಫಿಕೇಶನ್ಸ್ಗೆ ಸಪ್ರೇಟ್ ವಾಲ್ಯೂಮ್ ಸೆಟ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ನಿಮಗೆ ಸ್ಯಾಟಲೈಟ್ ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವೊಂದು ಗೆಸ್ಚರ್ಸ್ ಇರ್ತವೆ. ಸೆಕ್ಯೂರಿಟಿ ಪಿನ್ ರಿಲೇಟೆಡ್ ನಾವಂತಂದ್ರೆ ಇನ್ನು ಅಪ್ಗ್ರೇಡ್ ಇರ್ತಾವೆ ಅಂತ ಹೇಳ್ಬೋದು. ಸೆಕ್ಯೂರಿಟಿ ಪಿನ್ಸ್ ಓಕೆ, ಸೆಕ್ಯೂರಿಟಿ ರಿಲೇಟೆಡ್ ಕೆಲವೊಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ನೋಟಿಫಿಕೇಶನ್ ಬೇಕಾದ್ರೆ ನಮಗೆ ಫ್ಲಾಶ್ ಸೆಟ್ ಮಾಡ್ಕೋಬೋದು. ನಿಮಗೆ ನೋಟಿಫಿಕೇಶನ್ ಬಂದಾಗ ಫ್ಲಾಶ್ ಬರುತ್ತೆ. ಕೆಲವೊಂದು ನಮಗೆ ಟ್ಯಾಬ್ಲೆಟಲ್ಲಿ ಕಾಲ್ ಸ್ಟ್ರೀಮಿಂಗ್ಸ್ ನಾವೇನು ವಾಚ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಹೇಳ್ಬೇಕಂತಂದ್ರೆ ಓಲ್ಡ್ ಅಪ್ಲಿಕೇಶನ್ಸ್ ಇರ್ತಾವಲ್ಲ, ಆ ಅಪ್ಲಿಕೇಶನ್ಸ್ ನಾವೇನಂತಂದ್ರೆ ಸಪೋರ್ಟ್ ಆಗಲ್ಲ. ಆಂಡ್ರಾಯ್ಡ್ 14 ಏನಂದ್ರೆ ಸಪೋರ್ಟ್ ಆಗಲ್ಲ. ಓಲ್ಡ್ ಅಪ್ಲಿಕೇಶನ್ಸ್ ಫುಲ್ ಓಲ್ಡ್ ಇರ್ತಾವಲ್ಲ ಅಂತ ಅಪ್ಲಿಕೇಶನ್ಸ್ ಸಪೋರ್ಟ್ ಆಗಲ್ಲ. ಓಕೆನಾ? ನಿಮ್ಗೆ ಏನಾದರೂ ಓಕೆನಾ ಸೆಕ್ಯೂರಿಟಿ ರಿಲೇಟೆಡ್ ಮಾತ್ರ ಭಾಳಷ್ಟು ಅಪ್ಗ್ರೇಡ್ ಇದಾವೆ ಅಂತ ಹೇಳ್ಬೋದು ಈ ಆಂಡ್ರಾಯ್ಡ್ 14 ಇದು ಬೆನಿಫಿಟ್ ಇದರಲ್ಲಿ. ಓಕೆನಾ? ನಮ್ಗೆ ಏನಂತಂದ್ರೆ ಇನ್ನೇ ಸ್ಯಾಟಲೈಟ್ ಕನೆಕ್ಟಿವಿಟಿ ಇದೆ, ಆಲ್ರೆಡಿ ಹೇಳಿದ್ದೆ. ಸ್ಯಾಟಲೈಟ್ ಕನೆಕ್ಟಿವಿಟಿ ಸಹ ಇರುತ್ತೆ ಅಂತ ಹೇಳ್ಬೋದು ಈ ಆಂಡ್ರಾಯ್ಡ್ 14 ಸೊ ಇವಿಷ್ಟು ಫೀಚರ್ಸ್ ನಮಗೆ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಟಾಪ್ ಫೀಚರ್ಸ್ ಇನ್ನು ಬೇರೆ ಫೀಚರ್ಸ್ ಅನ್ನು ಚೇಂಜ್ ಮಾಡಿದ್ರೆ ಬಟ್ ಏನಂತಂದ್ರೆ ಟಾಪ್ ಫೀಚರ್ಸ್ ಅಂತಂದ್ರೆ ಇವೆ ಆಂಡ್ರಾಯ್ಡ್ 14 ನಮಗೆ ಬರ್ತಿರೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಒಂದು ಒಳ್ಳೆ ಫೀಚರ್ ಮೇಲೆ ವರ್ಕ್ ಮಾಡ್ತೈತೆ ಅಂತ ಹೇಳ್ಬೋದು. ಏನು ಗುರು ಅಂತಂದ್ರೆ ನೀವೇನಾದ್ರೂ ಒಂದು ಹೊಸ ಮೊಬೈಲ್ ತಗೊಂಡಿರೋ ಅನ್ಕೊಳ್ರಿ, ಆ ಮೊಬೈಲಿಂದ ಈ ಮೊಬೈಲ್ಗೆ ನಾವಂತ ಡಾಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡ್ತೀವಿ, ಯಾವುದೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಆಗಿ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತವೆ, ಸಿಸ್ಟಮ್ ಅಪ್ಲಿಕೇಶನ್ಸ್, ಅಂದ್ರೆ ಆ ಮೊಬೈಲಲ್ಲಿ ಈ ಮೊಬೈಲಲ್ಲಿ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಅದೇ ಥರ ಬಂದ್ಬಿಟ್ಟು ಅಂದರೆ ಒಂದು ವಾಟ್ಸಪ್ಪಿಂದ ಇನ್ನೊಂದು ಹೊಸ ಮೊಬೈಲಲ್ಲಿರೋ ವಾಟ್ಸಪ್ಗೆ ಏನಂತ ಡಾಟಾನ ಟ್ರಾನ್ಸ್ಫರ್ ಮಾಡ್ಕೋಬೋದು ಆ ವಾಟ್ಸಪ್ ಅಪ್ಲಿಕೇಶನಲ್ಲಿ. ಸೊ ಆ ಫೀಚರ್ ಮೇಲೆ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ನಮಗೆ ವಿಯಾ ಸೆಕ್ಯೂರಿಟಿ ಕೋಡಿಂದ ನಾವೆಂತಂದರೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆನಾ? ನಮಗೆ ಬ್ಯಾಕಪ್ ಫೈಲ್ ನಾವು ಕ್ರಿಯೇಟ್ ಮಾಡ್ಕೊಂಡು ಆ ಬ್ಯಾಕಪ್ ಫೈಲ್ ಏನಂತಂದ್ರೆ ಈ ವಾಟ್ಸಪ್ಪಿಂದ ನಮ್ಗೆ ಹೊಸ ಮೊಬೈಲ್ ಇರೋ ವಾಟ್ಸಪ್ಪಿಂದ ಸೆಂಡ್ ಮಾಡ್ಕೊಂಬಿಟ್ರೆ ಸೊ ಈಸಿಯಾಗಿ ಏನಂದ್ರೆ ನಮ್ಮ ಚಾರ್ಟ್ಸ್ ಎಲ್ಲ ನಾವೇಂತ ಬ್ಯಾಕಪ್ ಮಾಡ್ಕೋಬೋದು. ಓಕೆನಾ? ಈ ವಾಟ್ಸಪ್ನ ಈ ಮೊಬೈಲಲ್ಲಿರೋ ವಾಟ್ಸಪ್ನ ಯಾವ ಮೊಬೈಲ್ ಹೊಸ ಮೊಬೈಲ್ ಇರುತ್ತೋ ಆ ಮೊಬೈಲ್ ನಾವಂತಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ಈ ಫೀಚರ್ಸ್ ಭಾಳಷ್ಟು ಯೂಸ್ ಆಯ್ತು ಅಂತ ಯೂಸ್ ಆಗುತ್ತೆ ಅಂತ ನನಗೆ ಅನಿಸ್ತೈತೆ. ಸೊ ನಿಮ್ಗೆ ಏನಿಸ್ತಂತ ಇದ್ರ ಬಗ್ಗೆ ಕೆಳಗೆ ಕಮೆಂಟ್ನೇ ತಿಳಿಸಿ. ಓಕೆನಾ? ಸೊ ಇದು ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ನಿಮಗೆ ಒಂದು ಪಿಕ್ಚರ್ ನೋಡಿಸ್ತೀನಿ. ಆ ಪಿಕ್ಚರ್ ಬಂದ್ಬಿಟ್ಟು ನಿಮಗೆ ಗೆಸ್ ಮಾಡಿ. ಓಕೆನಾ? ಇಲ್ಲಿ ಒಂದು ಡಿವೈಸ್ ಕಾಣಿಸುತ್ತಲ್ಲ, ಅದನ್ನ ಏನು ಅನ್ಕೊಳ್ತೀರ, ಅದನ್ನ ನೀವೇನು ಅನ್ಕೊಂತೀರ? ಸಡನ್ ಆಗಿ ನೋಡಿಬಿಟ್ಟು ನೀವೇನು ಅನ್ಕೊಂತೀರ, ಯಾವುದು ಗುರು DSLR ರೆಡ್ಮಿಗೆ ಲಾಂಚ್ ಮಾಡ್ತಿದ್ದ DSLR ಅಂತ ನೀವು ಅನ್ಕೋಬಹುದು. ಸೊ ಇದರಲ್ಲಿ ಏನಂತಂದ್ರೆ ಇದೊಂದು ಮೊಬೈಲು. ಆ ಮೊಬೈಲಲ್ಲಿ ಏನಂತಂದ್ರೆ ಈ ಮೊಬೈಲ್ ನೇಮ್ ಬಂದ್ಬಿಟ್ಟು Xiaomi 13 Ultra. ಬ್ಯಾಕ್ ಬಂದ್ಬಿಟ್ಟು ಯಾವುದೋ ಒಂದು ಲೆನ್ಸ್ನ ಅಟ್ಯಾಚ್ ಅಂದರೆ ಫಿಕ್ಸ್ ಮಾಡ್ಕೊಂಡು ನಾವು ಫೋಟೋಸ್ ತೆಗಿಬೋದು. ಹಾಗೆ ಬಂದ್ಬಿಟ್ಟು ಏನಂತಂದರೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ಒಂದು ಬಾಡಿನ ಸಹ ಸೆಟಪ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ DSLR ಕ್ಯಾಮ್ರಾದಲ್ಲಿ ನಮಗೆ ಕೈಯಲ್ಲಿ ಇಟ್ಕೊಂಡಾಗ ಎಷ್ಟು ಕಂಫರ್ಟಬಲ್ ಇರುತ್ತೋ ಸೇಮ್ ಅದೇ ಬಾಡಿ ಸಹ ನಮಗೆ ಇದರಲ್ಲಿ ಈ ರೀತಿಯಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ? ಅದರಲ್ಲಿ ಶಟರ್ ಬಟನ್ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಯಾವ ಥರ ಐತಂತ. ಈ ಥರ ಒಳ್ಳೊಳ್ಳೆ ಫೀಚರ್ ಮೇಲೆ ವರ್ಕ್ ಮಾಡಿದ್ರೆ ಇವ್ರು ಆಲೋಚನೆ ಮಾಡೋದ್ರ ಪ್ರಕಾರ ಏನಂತಂದರೆ ಒಂದು ಒಳ್ಳೆ ಬೆಟರ್ ಕ್ವಾಲಿಟಿ ಫೋಟೋಸ್ ಸಿಗ್ಬೋದು ಈ ಮೊಬೈಲಲ್ಲಿ. ಸೊ ನನಗೆ ಅನ್ನಿಸ್ತೈತೆ. ನೋಡೋಣ. ಇದು ಬಂದ್ಬಿಟ್ಟು 18ನೇ ತಾರೀಕು ನಮಗೆ ಎಲ್ಲ ಅಫಿಷಿಯಲಾಗಿ ಫೋಟೋಸ್ ಸಿಗುತ್ತೆ. ಮೊಬೈಲ್ ಬಗ್ಗೆ ಎಲ್ಲ ನಮಗೆ ಏನಂತ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಗ್ಗೆ ಸಿಗುತ್ತೆ. ಓಕೆನಾ? ಚೈನಾದಲ್ಲಿ, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅದೇ ಬೇಜಾರು. ಇನ್ನು ಲೇಟಾಗಿ ಲಾಂಚ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ನಿಮ್ಗೆ ಆಸಸ್ ಅವ್ರು ಲೇಟೆಸ್ಟ್ ಆಗಿ ಒಂದು ಮೊಬೈಲ್ನ ನಮ್ಗೆ ಏನಂತಂದ್ರೆ ಅನೌನ್ಸ್ ಮಾಡಿದ್ರು, ಈ ಥರ ಮೊಬೈಲ್ ತಗೊಂಬರ್ತೀವಿ ಅಂತ. ಆ ಮೊಬೈಲ್ ನೇಮ್ ಬಂದು ಆಸಸ್ ROG Phone 7 ಅಂತ. ಸೊ ಈ ಮೊಬೈಲ್ಸ್ ರಿಲೇಟೆಡ್ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಿಟ್ಟವ್ರೆ. ಎಕ್ಸಾಕ್ಟ್ಲಿ ಫಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ. ಆಸಸ್ ROG Phone 7 ಈ ಮೊಬೈಲ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಪ್ರೈಸ್ 74,999 ರೂಪಾಯಿಗೆ ಲಾಂಚ್ ಆಗೈತೆ. Phone 7 ಅಲ್ಟಿಮೇಟ್. ಓಕೆನಾ? ಆಸಸ್ ROG Phone 7 ಅಲ್ಟಿಮೇಟ್ ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಅಂತಂದರೆ 1 ಲಕ್ಷ ತಗನೆ ಅಂತಂದರೆ ಈ ಮೊಬೈಲ್ ಪ್ರೈಸ್ ಇಕ್ಕಿದ್ದಾರೆ ಅಂತ ಹೇಳಿದ್ರು. ಅದು ಅಪ್ರಾಕ್ಸಿಮೇಟ್ಲಿ ನಮ್ಗೆ ಏನು ಫೀಚರ್ಸ್ ಅಷ್ಟೊಂದು ಅಪ್ಗ್ರೇಡ್ ಅಂತ ಅನಿಸಿಲ್ಲ. ಬಟ್ ಏನಂತಂದ್ರೆ ಓಕೆ ಸಖತ್ತಾಗೈತೆ ಮೊಬೈಲ್ ಮಾತ್ರ. ಇದೊಂದು ಗೇಮಿಂಗ್ ಮೊಬೈಲು. ಈ ಮೊಬೈಲ್ನ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ ನಮಗೆ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಪ್ರೊಸೆಸರ್ ಯೂಸ್ ಮಾಡಿದ್ರೆ 165 Hz ರಿಫ್ರೆಶ್ ರೇಟಿಂದ ಬರ್ತೈತೆ. ಸೂಪರ್ AMOLED ಡಿಸ್ಪ್ಲೇಯಿಂದ ಐತೆ ಅಂತ ಹೇಳ್ಬೋದು. UFS 4.0 ನಮಗೆ ಅಂತಂದರೆ ಸ್ಟೋರೇಜ್ ಟೈಪ್ ಇರುತ್ತೆ. ಹಾಗೆ ಹೇಳ್ಬೇಕಂದ್ರೆ LPDDR5X RAM ಆ ಥರ ಅಂತ ಇನ್ನು ಭಾಳಷ್ಟು ಸ್ಪೆಸಿಫಿಕೇಶನ್ಸ್ ಇದ್ದಾವೆ. ಒಳ್ಳೆ ಅಟ್ರಾಕ್ಟಿವ್ ಸ್ಪೆಸಿಫಿಕೇಶನ್ಸ್ ಇದ್ದಾವೆ ಅಂತ ಹೇಳ್ಬೋದು.
ಓಕೆನಾ. ಸೊ ಈ ಥರ ಎಲ್ಲ ಸ್ಪೆಸಿಫಿಕೇಶನ್ಸ್ ಬರ್ತಿದಾವೆ ಅಂತ ಹೇಳ್ಬೋದು. ನೋಡೋಣ, ಈ ಮೊಬೈಲ್ ಬಂದ್ಬಿಟ್ಟು ಹೆವಿ ಕಾಸ್ಟ್ ಆಯಿತು ನಿಜವಾಗ್ಲು. ಹಿಂಗೆ ಇನ್ನೂ ಸ್ವಲ್ಪ ನಾವೇನಂತ ಒಂದು ಇನ್ನೊಂದು 20,000 ಜಾಸ್ತಿ ಕೊಟ್ಟರೆ ನಮಗೆ ಅಂತ ಸ್ಯಾಮ್ಸಂಗ್ S23 ಅಲ್ಟ್ರಾ ಆ ಮೊಬೈಲು ಬಂದ್ಬಿಡುತ್ತೆ. ಸೊ ಏನು ಮಾಡೋಕ್ಕೆ ಬರಲ್ಲ. ಇವ್ರು ಇಷ್ಟು ಲೆವೆಲಲ್ಲಿ ಫೋನಿಗೆ ಅಮೌಂಟ್ ಇಕ್ಕಿದ್ರೆ ಅಂದರೆ ಭಾಳಷ್ಟು ಕಷ್ಟ ಆಗುತ್ತೆ. ಸೊ ಏನು ಮಾಡೋಕ್ಕೆ ಬರೋಲ್ಲ. ನೋಡಿ, ನೀವೇನಾದ್ರೂ ಗೇಮರ್ಸ್ ಆದರೆ ಪರ್ಟಿಕ್ಯುಲರ್ ಸಜೆಸ್ಟ್ ಮಾಡಲ್ಲ, ಯಾಕಂತಂದ್ರೆ ಇದು ಕಾಸ್ಟ್ ಬಂದ್ಬಿಟ್ಟು ಹೆವಿ ಅಂದರೆ ಹೆವಿ ಆಗಿಬಿಡ್ತು. ನೋಡೋಣ, ಇನ್ನು ಕೆಲವೇ ದಿನದಲ್ಲಿ ಅಂತಂದ್ರೆ ಇವರು ಸೇಲ್ಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಯಾರು ತಂತರು ಯಾರೆಲ್ಲ ನೋಡ್ಬೇಕು. ಇಲ್ಲಿ ಸಲ ನೆಕ್ಸ್ಟ್ ಸೆಗ್ಮೆಂಟ್ ನಮಗೆ ಅಂತ ಅಮೆಜಾನ್ ಅವ್ರು ಏನಂತಂದ್ರೆ ಬ್ಲಾಕ್ ಬಸ್ಟರ್ ವ್ಯಾಲ್ಯೂ ಡೇಸ್ ಅಂತ ಆಫರ್ಸ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. 14ನೇ ತಾರೀಕಿಂದ 17ನೇ ತಾರೀಕು ತನಕ ಐತೆ. ಸೊ ಇದರಲ್ಲಿ ನಮಗೆ ಅಂತ SBI ಕಾರ್ಡ್ಸ್ ಮೇಲೆ ಕೆಲವೊಂದು ಆಫರ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಬೆಲೆ ಬಾಳುವಷ್ಟೇನು ಆಫರ್ಸ್ ಇಲ್ಲ. ನಿಮ್ಗೆ ಏನಂತಂದ್ರೆ ಆ್ಯಪಲ್ 14 ಈ ಮೊಬೈಲ್ ಸಂಬಂಧಿತ ಕೆಲವೊಂದು ಆಫರ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ. ಈ ಮೊಬೈಲ್ ಬಂದ್ಬಿಟ್ಟು 71,999 ರೂಪಾಯಿ ಸಮಥಿಂಗ್ ಐತೆ. ನೋಡಿ, ಇದ್ರ ಮೇಲೆ ನೀವೇನಂದ್ರೆ ಆ್ಯಪಲ್ 14 ತಗೋಬೇಕಂತಂದ್ರು ಇದು ಒಳ್ಳೆ ಓಕೆನಾ. ನೀವು ಎಕ್ಸ್ಚೇಂಜ್ ಮುಖಾಂತರ ತಗೊಂಡ್ರು ಇನ್ನೂ ಕಡಿಮೆ ಬೆಲೆಗೆ, ಕಾರ್ಡ್ಸ್ ಮುಖಾಂತರ ಅಂದ್ರೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಫ್ಲಿಪ್ಕಾರ್ಟಲ್ಲಿ ಏನಂತಂದ್ರೆ ಸಮ್ಮರ್ ಸೇವರ್ ಡೇಸ್ ಅಂತ ಇವ್ರು ಸಹ ಆಫರ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಅಂತಂದ್ರೆ 14 ಇದು ಬಂದ್ಬಿಟ್ಟು 13ನೇ ತಾರೀಕಿಂದನೇ ಸ್ಟಾರ್ಟ್ ಆಗೈತಿ ಈ ಆಫರು. ಇದರಲ್ಲಿ ಏನಂತಂದ್ರೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಅಂದರೆ ಭಾಳಷ್ಟು ನಮಗೆ ಕಾರ್ಡ್ಸ್ ಮುಖಾಂತರ ಆಫರ್ಸ್ ಕೊಡ್ತಿದ್ದಾರೆ. ನೋಡಿ, ನೀವೇನಾದ್ರೂ ತಗೋಬೇಕಂತಂದ್ರೆ ಸೊ ಒಂದು ಲೆವೆಲಿಗೆ ಕಡಿಮೆ ಬೆಲೆ ಮಟ್ಟದಲ್ಲಿ ಅಂತಂದ್ರೆ ಸಿಗ್ತಾವಂತ ಹೇಳ್ಬೋದು. ಸೊ ಇವೆಲ್ಲ ವ್ಯಾಲ್ಯೂ ಡೇಸ್ ಏನಲ್ಲ, ಸಿಕ್ಕರೆ ದೀಪಾವಳಿ ಹಬ್ಬದಲ್ಲೇ ಸಿಗಬೇಕು. ಅದು ದ ಬೆಸ್ಟ್ ಆಫರ್ಸ್ ಅಂತ ಹಾಗಾಗಿ ಎಲ್ಲ ಕೊಡೋದು ವರ್ಷಕ್ಕೊಂದ್ಸಲ ಸಿಗುತ್ತದೆ. ಅಷ್ಟೊತ್ತನ ಕಾಯಬೇಕು ಪ್ರತಿಯೊಬ್ಬರು. ಏನು ಮಾಡೋಕ್ಕೆ ಬರೋಲ್ಲ. ದಿ ಬೆಸ್ಟ್ ಮೊಬೈಲ್ಸ್ ಕಡಿಮೆ ಬೆಲೆ ಸಿಗ್ಬೇಕಂದ್ರೆ ಅಷ್ಟೊತ್ತನ ಕಾಯಬೇಕು, ಏನು ಮಾಡೋಕ್ಕೆ ಬರೋಲ್ಲ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮಗೆ ಒಂದು ಸ್ಕ್ಯಾಮ್ ರಿಲೇಟೆಡ್. ಈ ಸ್ಕ್ಯಾಮ್ ಬಂದ್ಬಿಟ್ಟು ಪುಣೆದಲ್ಲಿ ನಡೆದೈತೆ ಅಂತ ಹೇಳ್ಬೋದು. ಒಬ್ಬಾತ IT ಉದ್ಯಮಿ ಹತ್ತಿರ ಬಂದ್ಬಿಟ್ಟು 12,85,000 ತನಕ ಅಂತಿದ್ದಾರಪ್ಪ ಮೋಸ ಹೋಗಿದ್ದಾನೆ ಅಂತ ಹೇಳ್ಬೋದು. ಏನಿಲ್ಲಪ್ಪ, ಜಸ್ಟಿಗೆ ಒಂದು ಮೆಸೇಜ್ ಬಂದೈತೆ. ಏನಂತಂದ್ರೆ ನೀವು ಮನೇಲಿ ಕೂತ್ಕೊಂಡು ಏನಂತ ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ 150 ರೂಪಾಯಿ ದುಡಿಬೋದು. ಒಂದು ಕಾಮೆಂಟ್ಗೆ 150 ರೂಪಾಯಿ ದುಡಿಬೋದು. ಸೊ ನೀವು ಎಷ್ಟು ಕಾಮೆಂಟ್ಸ್ ಮಾಡ್ತೀರೋ ಅಂದರೆ ಒಳ್ಳೆ ಕಾಮೆಂಟ್ಸ್ ಮಾಡಬೇಕು ಓಕೆನಾ. ಒಂದು ಕಂಪ್ನಿ ರಿಲೇಟೆಡ್ ಒಂದು ಒಳ್ಳೆ ಕಾಮೆಂಟ್ಸ್ ನಡಿಬೇಕು. ಆ ಮಾಡಿದ ತಕ್ಷಣ ಓಕೆನಾ, ಆ ಕಂಪ್ನಿ ಬಗ್ಗೆ ಒಳ್ಳೆ ಕಾಮೆಂಟ್ ಮಾಡಿದಾನ. ಕಾಮೆಂಟ್ ಮಾಡಿದ ತಕ್ಷಣ ಅಂತಂದರೆ ಆ ಒಬ್ಬ ಸ್ಕ್ಯಾಮರೇ ಆ ಕಂಪ್ನಿ ಕಡೆಯಿಂದ ಫೋನ್ ಮಾಡಿದ್ದೀನಿ ಅಂತೇಳಿ ಹತ್ರ ಬಂದ್ಬಿಟ್ಟು ಅಂತಂದ್ರೆ ಯಾವುದೋ ರೀತಿಯಲ್ಲಿ ಮಾತಿನಲ್ಲಿ ಮರಳು ಮಾಡಿ ಅವನ ಹತ್ರ 12,85,000 ರೂಪಾಯಿ ಅಂತಂದರೆ ಸ್ಕ್ಯಾಮ್ ಮಾಡಿದ್ರು ಅಂತ ಹೇಳ್ಬೋದು. ಈ ದುಡ್ಡು ಬಂದ್ರೆ 5 ಟ್ರಾನ್ಸಾಕ್ಷನ್ ಅಂತ ಭಸ್ಮ ಆಗ್ಬಿಡೈತೆ. ಏನು ಮಾಡೋಕ್ಕೆ ಬರಲ್ಲ ಪಾಪ. 12,85,000 ಹೇಗೆ ಮಾಡೋದು. ಇವರು ಸ್ಕ್ಯಾಮರ್ಸ್ ಹೆಂಗಂದರೆ ಯಾರ ಅಕೌಂಟ್ನಲ್ಲಿ ಜಾಸ್ತಿ ದುಡ್ಡು ಇರುತ್ತೋ ಅಂಥವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ ಯಾವ ರೀತಿಯಲ್ಲಿ ಮೋಸ ಮಾಡೋಕಂತ. ಸೊ ಸ್ವಲ್ಪ ಹುಷಾರಾಗಿರೋ. ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ದುಡ್ಡಿದ್ರೆ ಮಾತ್ರ ಸ್ವಲ್ಪ ಹುಷಾರು ಬ್ರದರ್ಸ್. ಈ ಥರ ಸ್ಕ್ಯಾಮ್ಸ್ ಆಗ್ತಿರ್ತವೆ, ಇಂಥವ್ರಿಗೆಲ್ಲ ಮೊರೆ ಹೋಗ್ಬೇಡಿ ನೀವು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನ್ಸೋದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಮೆಂಟ್ನ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ನಮ್ಮ ಟೆಕ್ ಮೋಟಿವೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈನ್ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಗೋಣ.